ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಾನು ನಿಮಗೆ ಕರ್ನಾಟಕದಲ್ಲಿರುವಂಥ ತಿರುಪತಿಯ ದರ್ಶನ ಮಾಡಿಸ್ತೀನಿ. ಇದೇನಪ್ಪ ಆಂಧ್ರ ಪ್ರದೇಶದಲ್ಲಿರುವ ತಿರುಪತಿ ಕರ್ನಾಟಕಕ್ಕೆ ಹೇಗೆ ಬಂದಂತೆ ನಿಮಗೆ ಡೌಟ್ ಇರ್ಬೋದು. ಅದು ಹೇಗಪ್ಪ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಏನಪ್ಪ ಅಂದರೆ ಇದು ನನ್ನ ಊರು, ನನ್ನ ಬಾಗಲವಾಡದಲ್ಲಿ ಒಂದು ಐತಿಹಾಸಿಕ ಕ್ಷೇತ್ರವಿದೆ. ಅದೇ ಯಾವುದಪ್ಪ ಅಂದರೆ ನೋಡ್ತಿರ್ಬೋದು ಹಿಂದ್ಗಡೆ ನೀವು, ಶ್ರೀ ವೆಂಕಟರಮಣ ಟೆಂಪಲ್ ಬಾಗಲವಾಡ. ಈ ಟೆಂಪಲಲ್ಲಿ ಏನಪ್ಪ ಅಂದರೆ ನಿಮಗೆ ಒಂದು ಪುರಾತನ ಇತಿಹಾಸ ಇದೆ. ಇಲ್ಲಿದ್ದ ನಿಮಗೆ ಕಾಣೋದು ಏನಪ್ಪ ಅಂದರೆ ಆ ಮುಂದೆ ಬೆಟ್ಟ ಕಾಣ್ತಾ ಇದೆಯಲ್ಲ, ಅದು ಬ್ಯಾಗವಾಟ ಅನ್ನೋ ಒಂದು ಗ್ರಾಮ. ಆ ಬ್ಯಾಗವಾಟದಲ್ಲಿ ಒಬ್ಬ ದಾಸ ಸಾಹಿತ್ಯ ಕ್ಷೇತ್ರದ ಜಗನ್ನಾಥ ದಾಸರು ನೆಲೆಸಿರ್ತಾರೆ. ಆ ಜಗನ್ನಾಥ ದಾಸರಿಗೆ ಒಂದು ಕೋರಿಕೆ ಇರುತ್ತೆ. ಏನಪ್ಪ ಅಂದರೆ ಅವರ ತಾಯಿಗೆ ಏನಪ್ಪ ಅಂದರೆ ತಿರುಪತಿಯ ದರ್ಶನ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇರುತ್ತೆ. ಆ ಆಸೆಯಿಂದಾಗಿ ಆ ಮುಪ್ಪಿನ ಕಾಲದಲ್ಲಿ ಆ ಒಂದು ಏನಪ್ಪ ತಿರುಪತಿಯ ದರ್ಶನ ಮಾಡೋಕ್ಕಾಗಲ್ಲ ಜಗನ್ನಾಥ ದಾಸರಿಗೆ. ಆದ ಕಾರಣ ಜಗನ್ನಾಥ ದಾಸರು ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಊರಿನ ಶ್ರೀ ವೆಂಕಟೇಶ್ವರ ಟೆಂಪಲ್ಗೆ ಬಂದು ಅವರ ತಾಯಿಯ ದೊಡ್ಡ ಆಸೆ, ಜೀವನದ ಆಸೆ ಅಂತ ತಿರುಪತಿ ದರ್ಶನ ಇಲ್ಲೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆ ನೋಡ್ಬೋದು ನಾವು ಇಲ್ಲಿ ನೋಡಿ. ನೋಡಿದೆ ವೆಂಕಟರಮಣನ ದ್ವಾರವಾಡದಿ ಗ್ರಾಮದಿ ನಿಂತ ದೇವನ, ರೂಢಿಪ್ಪ ದಾಸರಿಗೆ ನೀಡಲು ದರ್ಶನ, ಗೂಢಪಾದರಿದೆಂ ಬಂದ ಮಹಾತ್ಮನ. ಶ್ರೀ ಶ್ಯಾಮಸುಂದರ ವಿಠಲರು ಬರೆದಿರುವಂಥ ಈ ಕೆತ್ತನೆ ಇದಕ್ಕೆ ಸಾಕ್ಷಿ. ಇದೇನಪ್ಪ ಅಂದರೆ ನಮ್ಮ ಊರಿನ ಶ್ರೀ ವೆಂಕಟರಮಣ ಟೆಂಪಲ್ ನೋಡ್ತಿರ್ಬೋದು. ಈ ಟೆಂಪಲ್ ಏನು ಕಾಣ್ತಾ ಇದೆ ಅದೇ ನಮ್ಮ ಕರ್ನಾಟಕದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ. ದೇವಸ್ಥಾನನೇ ಕರ್ನಾಟಕದ ತಿರುಪತಿ ತಿಮ್ಮಪ್ಪನ ದರ್ಶನ. ಕರ್ನಾಟಕದಲ್ಲಿ ಸಹ ತಿರುಪತಿ ತಿಮ್ಮಪ್ಪ ನಿಲ್ಲಿಸಿದ್ದಾರೆ ನನಗೆ ಸಾಕ್ಷಿ ಫ್ರೆಂಡ್ಸ್. ನೋಡಿದ್ರ, ನೀವು ಯಾವಾಗಾದರೂ ನಮ್ಮ ಒಂದು ಬಾಗಲವಾಡ ಗ್ರಾಮಕ್ಕೆ ಬಂದಾಗ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದನ್ನು ಖಂಡಿತವಾಗಿ ತಪ್ಪಿಸಬೇಡಿ. ಬನ್ನಿ, ದರ್ಶನ ಪಡ್ಕೊಳ್ಳಿ ಪಾವನರಾಗಿ. ಈ ಟೆಂಪಲ್ಗೆ ಏನಪ್ಪ ಅಂದರೆ ನಾವು ಕರ್ನಾಟಕದ ತಿರುಪತಿ ಅಂತಲೇ ಕರಿಬೋದು. ಇದರಿಂದಲೇ ತಿರುಪತಿಯ ದರ್ಶನ ಮಾಡಿಸಿದ್ದಾರೆ ಅಂದರೆ ಇಂಥ ಅದ್ಭುತ ಕ್ಷೇತ್ರ ನೀವೇ ಕಾಣಬಹುದು. ಇಲ್ಲಿ ಆ ಒಂದು ಪುರಾತನ ಏನಪ್ಪ ಒಂದು ವಾಡಿಕೆ ಇರೋದ್ರಿಂದ, ಜನರಿಗೆ ಒಂದು ನಂಬಿಕೆ ಇರೋದ್ರಿಂದ ಈ ಒಂದು ದೇವಸ್ಥಾನ ಪ್ರಸಿದ್ಧವಾದಂಥ ದೇವಸ್ಥಾನ ಆಗಿದೆ. ಇಲ್ಲಿ ಏನಾದರೂ ದೇವ್ರ ಹತ್ರ ಅಂದ್ಕೊಂಡ್ರೆ ಭಾಳಷ್ಟು ನೆರವೇರುತ್ತವೆ ಅನ್ನೋ ಒಂದು, ನಾವೇನಪ್ಪ ಅಂದರೆ ತಿರುಪತಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆಂಧ್ರ ಪ್ರದೇಶಕ್ಕೆ ಹೋಗ್ತೀವಿ. ಅದು ನಮ್ಮ ಕರ್ನಾಟಕದಲ್ಲೇ ತಿರುಪತಿ ನೆಲೆಸಿದ್ದಾರೆ. ಅದು ಎಲ್ಲಿಯೂ ಅಲ್ಲ, ನಮ್ಮ ಹೆಮ್ಮೆಯ ಬಾಗಲವಾಡದಲ್ಲಿ. ಅದು ನಮ್ಮ ಬಾಗಲವಾಡ ಎಲ್ಲಿಯಪ್ಪ ಅಂದರೆ ಇದು ನಮ್ಮ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಮತ್ತು ಸಿರವಾರ ತಾಲೂಕು ಇವೆರಡರ ಮಧ್ಯೆ ಇರುವಂಥ ಬಾಗಲವಾಡ ಗ್ರಾಮ. ಆ ಗ್ರಾಮದ ಒಂದು ಅತ್ಯುತ್ತಮ ನೋಡಿ, ನೀವು ನೋಡ್ತಿದ್ದೀರಿ ನೇಚರಲ್ಲಿ ಒಂದು ಗುಡ್ಡದ ಮೇಲೆ ನೆಲೆಸಿರುವಂಥ ತಿರುಪತಿಯ ಉನ್ನತ ಕ್ಷೇತ್ರ. ಆ ಕ್ಷೇತ್ರಕ್ಕೆ ನೀವು ಬನ್ನಿ, ನಿಮ್ಮ ಕೋರಿಕೆಗಳನ್ನು ಇಲ್ಲಿ ಈಡೇರಿಸ್ಕೊಳ್ಳಿ. ಇಲ್ಲಿ ನಮ್ಮ ಒಂದು ಬಾಗಲವಾಡ ಗ್ರಾಮದಲ್ಲಿ ಇಂಥ ಒಂದು ನೇಚರ್ ಕಾಣುತ್ತೆ. ಈ ಒಂದು ನೇಚರ್ ನಡುವೆ ವೆಂಕಟರಮಣ ದೇವರು ನೆಲೆಸಿರೋದು ಎಷ್ಟು ಸತ್ಯ ಅಂತ ನೀವು ಅರ್ಥಕೊಳ್ಬೋದು ನೋಡಿ. ಸೇಮ್ ಟು ಸೇಮ್ ನೀವು ಆ್ಯಸ್ ಇಟ್ ಆ್ಯಸ್ ತಿರುಪತಿಯ ದರ್ಶನ ಹೇಗಾಗುತ್ತೋ ಅದೇ ಒಂದು ರೀತಿ ಇದೆ. ಇಲ್ಲಿ ಸಹ ಮೆಟ್ಲುಗಳಿವೆ. ಈಗೆಲ್ಲ ಡೆವಲಪ್ ಆಗಿದೆ. ನಾನು ಚಿಕ್ಕವನಿದ್ದಾಗ ಇಲ್ಲೇ ಬರ್ತಾ ಇದ್ದೆ. ಯಾಕಪ್ಪ ಅಂದರೆ ನಮ್ಮ ಮನೆ ಇಲ್ಲೇ ಆಜುಪಾಜು ಇರೋದ್ರಿಂದ ಹೋಗ್ತಾ ಇದ್ದೀವಿ. ಆ ಒಂದು ಮಹಾ ಉನ್ನತ ಕ್ಷೇತ್ರ ಇದು ನೋಡಿ ಸರ್. ಅವರು ಹರಿದಾಸರಲ್ಲಿ ಶ್ರೇಷ್ಠ ದಾಸರು ಜಗನ್ನಾಥ ದಾಸರು. ಆ ದಾಸರಿಗೆ ತಮ್ಮ ತಾಯಿಯ ಇಚ್ಛೆಯನ್ನು ಈಡೇರಿಸಲು ಇಲ್ಲಿಗೆ ಬಂದು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿಸ್ತಾರೆ ಅಂದರೆ ಎಂಥ ಅದ್ಭುತ ಕ್ಷೇತ್ರ ನೀವೇ ಅರ್ಥಕೊಳ್ಳಿ ಗೆಳೆಯರೇ. ನೀವೇನಾದರೂ ತಿರುಪತಿಗೆ ಹೋಗ್ಬೇಕಂದಾಗ ನಮ್ಮ ಕರ್ನಾಟಕದ ತಿರುಪತಿಗೆ ಬನ್ನಿ, ನಿಮ್ಮ ಭಕ್ತಿಯನ್ನು ಇಲ್ಲಿ ಪ್ರದರ್ಶಿಸಿ. ಯಾಕಪ್ಪ ಅಂದರೆ ಈ ಒಂದು ಮುಂದೆ ಈ ಕ್ಷೇತ್ರ ಸಹ ಉನ್ನತ ಕ್ಷೇತ್ರ ಆಗೋ ಯಾವುದೇ ಮಾತು ಡೌಟ್ ಇಲ್ಲ. ಅಂಥ ಒಂದು ಕ್ಷೇತ್ರ ನೋಡ್ತಿರ್ಬೋದು ನೋಡಿ, ನೇಚರಲ್ಲಿ ಯಾವ ರೀತಿ ಒಂದು ಅಡಗಿದೆ ಅಂತ. ಇದು ನನ್ನ ಊರು, ನಮ್ಮ ಬಾಗಲವಾಡದ ಸೌಂದರ್ಯದಲ್ಲಿ ನೀವು ಏನಾದರೂ ಮಾನವಿಯಿಂದ ಬರ್ತಿರ್ಬೇಕಾದ್ರೆ ಎಂಟ್ರೆನ್ಸ್ಗೆ ನಮ್ಮ ಒಂದು ಟೆಂಪಲ್ ಕಾಣುತ್ತೆ ಬೆಟ್ಟದ ಮೇಲೆ. ಅಂಥ ಒಂದು ದೇವಸ್ಥಾನ ಶ್ರೀ ವೆಂಕಟರಮಣ ಟೆಂಪಲ್ ಆ್ಯಸ್ ಇಟ್ ಆ್ಯಸ್ ತಿರುಪತಿ ತಿಮ್ಮಪ್ಪ, ನಮ್ಮ ಕರ್ನಾಟಕದ ತಿಮ್ಮಪ್ಪ ಅಂತಲೇ ಹೇಳ್ಬೋದು ನೋಡಿ. ಇಂಥ ದೇವಸ್ಥಾನ ಲಕ್ಷ್ಮೀ ವೆಂಕಟರಮಣ ಪ್ರಸನ್ನ ನೋಡ್ತಿರ್ಬೋದು. ನೀವು. ದೇವರನ್ನು ಗಮನಿಸಬೇಕಾದ್ರೆ. ನೋಡಿ,
ನೋಡಿ ಫ್ರೆಂಡ್ಸ್, ಇದು ನಮ್ಮ ಕರ್ನಾಟಕದ ತಿರುಪತಿ. ನೀವು ಯಾರಾದರೂ ಮಾನವಿಗೆ ಅಥವಾ ರಾಯಚೂರಿಗೆ ಬಂದಾಗ ನಮ್ಮ ಊರಿಗೆ ಬರೋದನ್ನು ನೀವು ಯಾವತ್ತೂ ಮರಿಬೇಡಿ. ಯಾಕಂದರೆ ಇಂಥ ಪುರಾತನ ದೇವಾಲಯಗಳು ಇರುವುದು ನಮ್ಮ ಬಾಗಲವಾಡದಲ್ಲೇನೋ ಅಂತ ಇರೋಕ್ಕೆ ನನಗೆ ದೊಡ್ಡ ಹೆಮ್ಮೆ. ಬಂದು ವಿಸಿಟ್ ಕೊಡಿ. ನೋಡಿ, ತಿರುಪತಿ ತಿಮ್ಮಪ್ಪ ಇಲ್ಲಿ ನೆಲೆಸಿರೋದಕ್ಕೆ ಇದೇ ಸಾಕ್ಷಿ. ಪುರಾತನ ದೇವಾಲಯ. ಇದೊಂದು ಗುಹೆಯಲ್ಲಿದೆ, ಬೆಟ್ಟದ ಒಂದು ಗುಹೆಯಲ್ಲಿ ಇರುವಂತಹ ದೇವಾಲಯ. ಇಲ್ಲಿ ಶನಿವಾರ ಅಂತೂ ಜನ ಭಾಳ ಇರ್ತಾರೆ. ನೀವು ಯಾವುದಾದ್ರೂ ದಿನ ಬಂದು ಈ ಒಂದು ದರ್ಶನ ಪಡ್ಕೊಳ್ಳಿ. ಯಾಕಂದರೆ ಅದ್ಭುತ ದೇವಾಲಯ. ಅದು ನಮ್ಮ ಒಂದು ರಾಯಚೂರಿನಲ್ಲಿದೆ ಅನ್ನೋಕ್ಕೆ ದೊಡ್ಡ ಒಂದು ಹೆಮ್ಮೆ. ತಿರುಪತಿ ತಿಮ್ಮಪ್ಪ ಇಲ್ಲಿ ಸಹ ನೆಲೆಸಿದ್ದಾರೆ ಅನ್ನೋದಕ್ಕೆ ಇದೇ ಕಾರಣ. ನೀವು ಯಾರಾದರೂ ರಾಯಚೂರಿಗೆ ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಪ್ಲೇಸಿಗೆ ವಿಸಿಟ್ ಕೊಡೋದನ್ನು ಯಾವಾಗಲೂ ಮರಿಬೇಡಿ. ನಾನು ಹೇಳಿದ್ದಕ್ಕೆಲ್ಲ ಸಾಕ್ಷಿ ಸಮೇತಗಳು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ನೋಡ್ತಿರ್ಬೋದು ಶ್ಯಾಮ ಸುಂದರ ವಿಠಲರು ತಮ್ಮ ಹಸ್ತಾಕ್ಷರಗಳನ್ನು ಇಲ್ಲಿ ಮೂಡಿಸಿರೋದು ನೋಡ್ತಿರ್ಬೋದು. ಅಂಥ ಒಂದು ವಾಡಿಕೆ ನಂಬಿಕೆ ಇದೆ ಇಲ್ಲಿ ಗ್ರಾಮಸ್ಥರಲ್ಲಿ. ನೀವು ಯಾರಾದರೂ ಬಂದು ತಿರುಪತಿಯ ದರ್ಶನ ಪಡ್ಕೊಳ್ಬೋದು. ನಮ್ಮ ಕರ್ನಾಟಕದ ತಿರುಪತಿ ದರ್ಶನ ಪಡ್ಕೊಳ್ಬೋದು. ಮುಂದೊಂದು ದಿನ ಈ ಪ್ಲೇಸು ಯಾವ ಮಟ್ಟದಲ್ಲಿರುತ್ತೆ ಅಂತ ಊಹಿಸೋಕ್ಕಾಗಲ್ಲ ಅಂಥ ಒಂದು ಪ್ಲೇಸು ಇದು. ಯಾಕಪ್ಪ ಅಂದರೆ ಹಿಡನ್ ಪ್ಲೇಸ್ ಆಗಿದೆ. ನಮ್ಮ ಊರಿನ ಹಿಡನ್ ಪ್ಲೇಸು ನಮ್ಮ ಕರ್ನಾಟಕದ ತಿರುಪತಿಯ ದರ್ಶನ ನಾವು ಆಂಧ್ರ ಪ್ರದೇಶದಲ್ಲಿ ಹುಡ್ಕೋದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ರಾಯಚೂರಲ್ಲಿರುವಂಥ ಬಾಗಲವಾಡ ಗ್ರಾಮದಲ್ಲಿ ಬಂದು ದರ್ಶನ ಪಡೆಯೋದು ಅತ್ಯುತ್ತಮ ಒಂದು ಭಕ್ತಿಯನ್ನು ತೋರ್ಪಡಿಸುವಂಥ ವಿಧಾನ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಬನ್ನಿ. ಈ ಒಂದು ಟೆಂಪಲ್ ಭಾಳ ಶಕ್ತಿಯುತವಾದಂಥ ಟೆಂಪಲ್. ನಿಮ್ಮ ಆಕಾಂಕ್ಷೆಗಳು ಎಲ್ಲ ಇಲ್ಲಿ ಆದಷ್ಟು ಬೇಗನೆ ಈಡೇರ್ತವೆ ಅಂಥ ಒಂದು ಟೆಂಪಲ್ ಇದು. ಬನ್ನಿ, ವಿಸಿಟ್ ಕೊಡಿ. ಯಾಕಂದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಇಲ್ಲೂ ಸಹ ಪಡಿಬೋದು. ನಾನು ಹೇಳಿದ್ದಕ್ಕೆಲ್ಲ ಸಾಕ್ಷಿಗಳನ್ನು ನೋಡ್ತಾ ಇರ್ಬೋದು. ನಾನು ಇಲ್ಲಿ ಊರಿನ ಜನರ ನಂಬಿಕೆ. ಯಾಕಪ್ಪ ಅಂದರೆ ನಾನು ಈ ಒಂದು ಮಾಹಿತಿ ಕಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಗೊತ್ತಿದ್ದಂಥ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ. ನೋಡಿ, ನೇಚರಲ್ಲಿ ಇರುವಂಥ ಒಂದು ಟೆಂಪಲ್. ನಮ್ಮ ಏನಪ್ಪ ಅಂದರೆ ಜಗನ್ನಾಥ ದಾಸರು ನಮ್ಮ ಒಂದು ಊರಿಗೆ, ನಮಗೂ ಅವರಿಗೂ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಏನಪ್ಪ ಅಂದರೆ ಈ ಒಂದು ಬೆಟ್ಟ ಕಾಣ್ತಾ ಇದೆಯಲ್ಲ ಮುಂದ್ಗಡೆ, ಅದೇ ಬೆಟ್ಟ ಬ್ಯಾಗವಾಟ ಅಂತೇಳಿ. ಬ್ಯಾಗವಾಟದಲ್ಲಿ ನಿಲ್ಲಿಸಿರುವಂಥ ದಾಸರೇ ಜಗನ್ನಾಥ ದಾಸರು. ನಮ್ಮ ಊರಿನ ಹೆಸರು ಹಿಂದೆ ಬಾಗಲವಾಡ ಅಂತ ಇದ್ದಿಲ್ಲ, ದ್ವಾರವಾಡ ಅಂತ ಇತ್ತು. ಅದು ಬಂದೆ ಈ ಟೈಮಿಗೆ ಒಂದು ದ್ವಾರವಾಡ ಹೋಗಿ ಬಾಗಲವಾಡ ಆಗಿದೆ. ಅಂಥ ಒಂದು ಸುಂದರ ಕ್ಷೇತ್ರವನ್ನು ನಾವು ನಮ್ಮ ಬಾಗಲವಾಡದಲ್ಲಿ ಗಮನಿಸ್ಬೋದು. ನೀವು ಯಾರಾದರೂ ಬಂದಾಗ ತಪ್ಪದೇ ವಿಸಿಟ್ ಕೊಡಿ. ಇಂಥ ಪ್ಲೇಸು ಕರ್ನಾಟಕದ ತಿರುಪತಿನ ನೀವೆಲ್ಲಿ ನೋಡೋಕ್ಕೆ ಆಗಿರಲ್ಲ. ಆ ಕರ್ನಾಟಕದ ತಿರುಪತಿನ ನೋಡಿ ನಿಮ್ಮ ಭಕ್ತಿಯನ್ನು ತೋರ್ಪಡಿಸಿ ಇಲ್ಲಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು. ನೋಡಿ, ಅದ್ಭುತವಾದಂಥ ದೇವಸ್ಥಾನ. ವಿಸಿಟ್ ಕೊಡ್ಬೋದು. ಒಂದ್ಸಾರಿ ಅದು ವಿಸಿಟ್ ಕೊಡಿ. ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಆ್ಯಸ್ ತಿರುಪತಿ ತಿಮ್ಮಪ್ಪನ ದರ್ಶನ ಹೇಗಾಗುತ್ತೆ ಆಂಧ್ರ ಪ್ರದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಸಹ ಇದೇ ಒಂದು ಟೆಂಪಲ್ ಇದೆ. ನೀವು ಯಾರಾದರೂ ಬಂದಾಗ ತಪ್ಪದೇ ವಿಸಿಟ್ ಕೊಡಿ. ಒಂದು ಅದ್ಭುತ ದರ್ಶನ ಆಗುತ್ತೆ. ಇಲ್ಲಿಂದ ನೋಡ್ತಿರ್ಬೋದು ಶಾಂತ ರೀತಿಯಾದ ವಾತಾವರಣ ಇದೆ. ಇಲ್ಲಿ ಒಂದು ಕಂಬ ಸಹ ಇದೆ, ಅಲ್ಲಿಗೆ ಸಹ ವಿಸಿಟ್ ಕೊಡ್ಬೋದು ನೀವು. ಅಲ್ಲಿಂದ ನಮ್ಮ ಇಡೀ ಊರು ಸಹ ಕಾಣುತ್ತೆ. ಪ್ರಕೃತಿಯ ನಡುವೆ, ಗುಡ್ಡದ ನಡುವೆ ಇರುವಂಥ ನಮ್ಮ ಒಂದು ಸುಸಂಸ್ಕೃತವಾದಂಥ ಕ್ಷೇತ್ರ ವೆಂಕಟರಮಣ ಸ್ವಾಮಿಯ ಕ್ಷೇತ್ರ. ನೀವು ತಪ್ಪದೇ ವಿಸಿಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಗೋವಿಂದಾಯ ನಮಃ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿದವರು ತಪ್ಪದೇ ಬಂದು ವಿಸಿಟ್ ಕೊಡಿ ಒಂದ್ಸಾರಿ. ಥ್ಯಾಂಕ್ ಯು. ಬಾಯ್.